ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ತಲೆನೋವಾಗಿರೋದು ಒಳ ಮೀಸಲಾತಿಯ ವಿಚಾರ. ಒಳ ಮೀಸಲಾತಿ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಬಲಗೈ ಸಮುದಾಯದವರು ಅತಿ ದೊಡ್ಡ ಹೋರಾಟಕ್ಕೆ ಮುಂದಾದ್ರು. ಪ್ರತಿಭಟನೆಗಳಾಯ್ತು, ತಮ್ಮ ಸಮುದಾಯದ ಸಚಿವರ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಯ್ತು. ಬಟ್ ಹಂಗೂ ಹಿಂಗೂ ಸರ್ಕಾರ ಚುನಾವಣೆ ನೆಪ ಆ ನೆಪ ಹೇಳ್ಕೊಂಡು ಮುಂದೆ ತಳ್ಕೊಂಡು ಬಂತು. ಬಟ್ ಈ ಬಾರಿ ಹಂಗಾಗಲ್ಲ ಪರಿಸ್ಥಿತಿ ಅಂತ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅತಿ ದೊಡ್ಡ ಟೆನ್ಷನ್ ಸರ್ಕಾರದ ಮಟ್ಟದಲ್ಲಿ. ಒಳ ಮೀಸಲು ಜಾರಿಗೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಂಪುಟ ಸಭೆ ಇವತ್ತು ನಡೆಯುತ್ತೆ. ಒಳ ಮೀಸಲು ಗೊಂದಲ ಪರಿಹಾರಕ್ಕಾಗಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹ, ಇದರ ಬಗ್ಗೆ ಚರ್ಚೆ ಆಗುತ್ತೆ. ನಾಗಮೋಹನ್ ದಾಸ್ ವರದಿ ಒಪ್ಪಿಲ್ಲ, ದಲಿತ ಸಮುದಾಯ ಯಾವುದೇ ಕಾರಣಕ್ಕೂ ಅದನ್ನ ಜಾರಿ ಮಾಡಲೇಬಾರದು ಅನ್ನುವಂಥ ಆಕ್ರೋಶ ಇದೆ. ಮೀಸಲು ಹಂಚಿಕೆಗೆ ಬಲಗೈ ಸಮುದಾಯದಿಂದಲೂ ಕೂಡ ಅಪಸ್ವರ ಕೇಳೋದಕ್ಕೆ ಸಿಗ್ತಾ ಇದೆ. ಗೊಂದಲ ಪರಿಹಾರಕ್ಕೆ ತಾಂತ್ರಿಕ ಕಮಿಟಿಯನ್ನ ರಚನೆ ಮಾಡಿತ್ತು ಸರ್ಕಾರ. ಸಿಎಸ್ ನೇತೃತ್ವದಲ್ಲಿ ರಚನೆಯಾಗಿದ್ದ ತಾಂತ್ರಿಕ ಸಮಿತಿ. ಹಾಗಾಗಿ ಕಮಿಟಿ ವರದಿ ಮತ್ತು ಅಭಿಪ್ರಾಯ ಆಧರಿಸಿ ಮೀಸಲು ನಿಗದಿ ಮಾಡುವ ಸಾಧ್ಯತೆ ಇದೆಯಂತೆ ಸರ್ಕಾರ. ಹಾಗಾಗಿ ಇವತ್ತು ವಿಶೇಷ ಸಂಪುಟ ಸಭೆಯಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯಾಗಲಿದೆ. ಸಮುದಾಯದ ಸಚಿವರಿಗೆ ಸಮುದಾಯದ ನಾಯಕರೆಲ್ಲ ಡೆಡ್ಲೈನ್ ಕೊಟ್ಟು ಕಳಿಸಿದ್ದಾರೆ. ನೀವು ಸರ್ಕಾರದ ಮೇಲೆ ಒತ್ತಡ ತಂದು ಏನಾದರೂ ಮಾಡಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಪ್ರಮುಖವಾಗಿ ಈ ನಾಗಮೋಹನ್ ದಾಸ್ ಅವರ ವರದಿ ಇದೆಯಲ್ಲ, ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಸರ್ವೇನೇ ಆಗಿಲ್ಲ. ಆ ವರದಿಯನ್ನ ನೀವು ಗಮನದಲ್ಲಿಟ್ಕೊಂಡು ಜಾರಿ ಮಾಡಿಬಿಟ್ರೆ ನಮ್ಮ ಸಮುದಾಯಕ್ಕೆ ಅತಿ ದೊಡ್ಡ ಅನ್ಯಾಯ ಆಗುತ್ತೆ ಅಂತ ದಲಿತ ಸಮುದಾಯ ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ಅವರ ವರದಿಯನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನುವಂಥ ಆಕ್ರೋಶ ಇದೆ. ಹಾಗಾಗಿ ಏನ್ ಮಾಡುತ್ತೆ ಸರ್ಕಾರ ಅನ್ನೋದು ಪ್ರಶ್ನೆ.